Good morning, students. Welcome to the online class. PUC First Year Commerce. Subject Business Studies. Subject name. Second unit Organizations of Business. ವ್ಯವಹಾರ ಸಂಘಟನೆಯ ಪ್ರಕಾರಗಳು. ಸಬ್ಜೆಕ್ಟ್ ಕೋಡ್. ವಿಷಯದ ಸಂಖ್ಯೆ 27 ಎಲ್ಲ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸಿಗೆ ಸ್ವಾಗತ ಮಾಡುತ್ತಾರೆ. ಸೊ ಸಬ್ಜೆಕ್ಟ್ ವ್ಯವಹಾರ ಅಧ್ಯಯನ PUC ಫಸ್ಟ್ ಇಯರ್ ವಿದ್ಯಾರ್ಥಿಗಳಿಗೆ ಸಬ್ಜೆಕ್ಟ್ ಕೋಡ್ 27 ಟಾಪಿಕ್ ನೇಮ್ ಆರ್ಗನೈಜೇಷನ್ಸ್ ಆಫ್ ಬಿಸ್ನೆಸ್ ಸಂಘಟನೆ ಪ್ರಕಾರಗಳು. ಸೊ ಟುಡೇ ಕಾನ್ಸೆಪ್ಟ್ ಕೋಆಪರೇಟಿವ್ ಸೊಸೈಟಿ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ or advantages or disadvantages of the cooperative society. ಸಹಕಾರಿ ಸಂಘಗಳ ಅನುಕೂಲತೆಗಳು ಮತ್ತು ಅನಾನುಕೂಲತೆಗಳು ಬಗ್ಗೆ ಇವತ್ತು ನಾವು ಏನು ಮಾಡಬೇಕಾಗಿದೆ, ಅಭ್ಯಾಸ ಮಾಡಬೇಕಾಗಿದೆ. ಸೊ ಇನ್ ಮೈ ಲಾಸ್ಟ್ ಕ್ಲಾಸ್ ಯು ನೋ ದ್ಯಾಟ್ ವಾಟ್ ಈಸ್ ಮೀನಿಂಗ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ and what are the features or characteristics of the cooperative societies. You better know this meaning of the cooperative societies. So next, today focus the merits and demerits of the cooperative societies. Merits and demerits, you can say advantages and disadvantages of the cooperative societies. So here, first one, before we going to the merits and demerits, what is meaning of cooperative society? Yes, you know that very well in last my class, meaning of cooperative society. Once again I lightly repeat cooperative society meaning. So according to 1932 Act, and the name of the person Albert said that the protections of their members, right? Remove the middleman. Yes, the Albert highlighted definitions. The member become voluntarily, and second highlights to protect member economy. Third highlights remove the middleman. ಅಂದರೆ ಸಹಕಾರಿ ಸಂಘಗಳು ಅಂದರೆ ಏನು? ಕಾನೂನಿನ ಪ್ರಕಾರ 1932 ಆ್ಯಕ್ಟ್ ಪಾಸ್ ಆದ ಪ್ರಕಾರ ಅಲ್ವರ್ಟ್ ಅನ್ನೋ ಏನು ಹೇಳ್ತಾನೆ ಡೆಫಿನಿಷನ್ಸು. ದ ಮೇನ್ ಫೋಕಸ್, ಸದಸ್ಯರು ಸ್ವಪ್ರೇರಣೆಯಿಂದ ಸಂಘಕ್ಕೆ ಸದಸ್ಯತ್ವವನ್ನು ಹೊಂದಬಹುದು. ಅಂದರೆ ಸದಸ್ಯತ್ವವನ್ನು ಹೊಂದಿದ ನಂತರ ಸದಸ್ಯರಾಗಿರುತ್ತಾರೆ. ಆ್ಯಂಡ್ ಸೆಕೆಂಡ್ ಥಿಂಗ್ಸ್, ಸದಸ್ಯರ ಆರ್ಥಿಕ ವ್ಯವಸ್ಥೆಯನ್ನು ರಕ್ಷಣೆ ಮಾಡುವುದು. ಅಕಾರ್ಡಿಂಗ್ ಟು ಅಲ್ವರ್ಟ್ ಏನು ಹೇಳ್ತಾನೆ, ಸದಸ್ಯರ ಆರ್ಥಿಕ ಹಿತಾಸಕ್ತಿಯನ್ನು ಕಾಪಾಡುವುದು. ಆ್ಯಂಡ್ ಥರ್ಡ್ ಗಿವ್ ಹೀಸ್ ಡೆಫಿನಿಷನ್. ಮೂರನೇದು ಏನು ಹೇಳ್ತಾನಂದರೆ ರಿಮೂವ್ ದ ಮಿಡಲ್ ಮ್ಯಾನ್ ಬಿಟ್ವೀನ್ ದ ಮೆಂಬರ್ಸ್. ಮಧ್ಯವರ್ತಿಗಳನ್ನು ತೆಗೆದುಹಾಕುವುದು. So totally contents of the definitions to save the member and member economics. ಅಂದರೆ ಸದಸ್ಯರ ಹಿತಾಸಕ್ತಿಯನ್ನು ಕಾಪಾಡುವುದು, ಸದಸ್ಯರ ಆರ್ಥಿಕ ವ್ಯವಸ್ಥೆಯನ್ನು ಕಾಪಾಡುವುದು. ಇಲ್ಲಿ ಮುಖ್ಯವಾಗಿ ಸಹಕಾರಿ ಸಂಘಗಳಲ್ಲಿ ಮೆಂಬರ್ಸ್ ಎಷ್ಟಿರಬೇಕು? 10 ಇರಬೇಕು. ಮಿನಿಮಮ್ ಮೆಂಬರ್ಸ್ ಕನಿಷ್ಠ 10 ಇರಬೇಕು. ಗರಿಷ್ಠ ಅನ್ಲಿಮಿಟೆಡ್ ಎಷ್ಟು ಬೇಕಾದಷ್ಟು ಇರಬಹುದು. ಸೊ ಆಫ್ಟರ್ ದಿಸ್ ಮೀನಿಂಗ್ ಯು ಕಮ್ ಟು ದ ಮೆರಿಟ್ಸ್ ಆಫ್ ದ ಕೋಆಪರೇಟಿವ್ ಸೊಸೈಟೀಸ್. ಈಸಿ ಫಾರ್ಮೇಷನ್, ವೋಟಿಂಗ್, ಲಿಮಿಟೆಡ್ ಲಯಬಿಲಿಟೀಸ್, ಸ್ಟೇಬಲ್, ಲೆಸ್ ಕಾಸ್ಟ್, ಗೌರ್ಮೆಂಟ್ ಸಪೋರ್ಟ್. Yes, once again, easy formation, voting, limited liabilities, stable, less cost,
ಗೋರ್ಮೆಂಟ್ ಸಪೋರ್ಟ್. ಸುಲಭ ಸ್ಥಾಪನೆ, ಎರಡನೇದು ಮತದಾನ, ಮೂರನೇದು ನಿಯಮಿತ ಹೊಣೆಗಾರಿಕೆ, ನಾಲ್ಕನೇದು ಸ್ಟೇಬಲ್ ಸ್ಥಿರ, ಐದನೇದು ಕಡಿಮೆ ವೆಚ್ಚ, ಆರನೇದು ಸರ್ಕಾರದ ಬೆಂಬಲ, ದಟ್ ಇಸ್ ಗೋರ್ಮೆಂಟ್ ಸಪೋರ್ಟ್. ಸೊ ದೀಸ್ ಆರ್ ದ ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್, ಅನಾನುಕೂಲತೆಗಳು. ಫಸ್ಟ್ ಒನ್, ಲಿಮಿಟೆಡ್ ರಿಸೋರ್ಸಸ್, ಮಿತ ಸಂಪನ್ಮೂಲಗಳು. ಸೆಕೆಂಡ್ ಒನ್, ಲ್ಯಾಕ್ ಆಫ್ ಸೀಕ್ರೆಸಿ, ಗೌಪ್ಯತೆಯ ಕೊರತೆ. ಥರ್ಡ್ ಒನ್, ಗೋರ್ಮೆಂಟ್ ಕಂಟ್ರೋಲ್, ಸರ್ಕಾರದ ನಿಯಂತ್ರಣ. ನಾಲ್ಕನೇದು, ಡಿಫರೆನ್ಸ್ ಒಪಿನಿಯನ್, ಅಭಿಪ್ರಾಯಗಳ ವ್ಯತ್ಯಾಸ ಅಥವಾ ಭಿನ್ನಾಭಿಪ್ರಾಯಗಳು, ಸದಸ್ಯರಲ್ಲಿ ಭಿನ್ನಾಭಿಪ್ರಾಯಗಳು. So these are the merits and demerits of the cooperative societies. Then we study one by one point of the merits. Yes, first one, easy formations. So according to 1932 Cooperative Act said that at least 10 members and unlimited members in the maximum sections. So the cooperative society can form easy formations without any obstacles or without any troubles. The members can easy to start cooperative societies and registration is compulsory. ಅಂದರೆ ಸಹಕಾರಿ ಸಂಘಗಳನ್ನು ನಾವು ಸುಲಭವಾಗಿ ಸ್ಥಾಪನೆ ಮಾಡಬಹುದು. ಯಾವುದೇ ಕಾನೂನಿನ ತೊಡಕುಗಳಿಲ್ಲದೆ, ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲದೆ ಸುಲಭವಾಗಿ ನಾವು ಏನು ಮಾಡ್ಬೋದು, ನೋಂದಣಿಯನ್ನು ಮಾಡಿಕೊಂಡು ನಾವು ಸಹಕಾರಿ ಸಂಘಗಳನ್ನು ಸ್ಥಾಪನೆ ಮಾಡಬೇಕಾಗ್ತದೆ. ಆದರೆ ಮೆಂಬರ್ಸ್ ಎಷ್ಟು ಇರಬೇಕಂದ್ರೆ ಕನಿಷ್ಠ 10 ಇರಬೇಕು ಹೇಳ್ತಾನೆ, ಮ್ಯಾಕ್ಸಿಮಮ್ ಗರಿಷ್ಠ ಎಷ್ಟು ಇರಬೇಕಂದ್ರೆ ಅನ್ಲಿಮಿಟೆಡ್, ಎಷ್ಟು ಬೇಕಾದಷ್ಟು ಮೆಂಬರ್ಸ್ ಇರ್ಬೋದು. ಅಂದರೆ ಈ ಮೆಂಬರ್ಸ್ ಸ್ವಪ್ರೇರಣೆಯಿಂದ ಸದಸ್ಯರನ್ನು ಆಗಿರ್ತಾರೆ. ವ್ಯಕ್ತಿಗಳು ಸ್ವಪ್ರೇರಣೆಯಿಂದ ಸದಸ್ಯತ್ವವನ್ನು ಹೊಂದಿರ್ತಾರೆ. ಸೊ ಇಲ್ಲಿ ಇದನ್ನು ಸ್ಥಾಪನೆ ಮಾಡೋಕ್ಕೆ ಯಾವುದೂ ತೊಂದರೆ ಇಲ್ಲ. ನಮ್ಮ ದೇಶದಲ್ಲಿ ಸುಲಭವಾಗಿ ನಾವು ಏನು ಮಾಡ್ಬೋದು, ಸಹಕಾರಿ ಸಂಘಗಳನ್ನು ಸ್ಥಾಪನೆ ಮಾಡಬಹುದು. ಈಗಾಗಲೇ ನಮ್ಮ ದೇಶದಲ್ಲಿ ಸಾಕಷ್ಟು ಸಹಕಾರಿ ಸಂಘಗಳಿವೆ. ಅವು ಒಳ್ಳೆಯ ರೀತಿಯಲ್ಲಿಯೂ ನಡೆದವೆ. ಸೆಕೆಂಡ್ ಒನ್, ವೋಟಿಂಗ್, ಮತದಾನ. ಸೆಕೆಂಡ್ ಅಡ್ವಾಂಟೇಜಸ್ ಆರ್ ಮೆರಿಟ್ಸ್, ವೋಟಿಂಗ್. ಸೊ ಹಿಯರ್ the elected the chairman or head persons through the voting. So every member elected the chairman or head of the cooperative societies. So each member having one vote, one member one vote. Yes, this is the policy of the cooperative societies. ಇಲ್ಲಿ ನಾವು ನಿರ್ದೇಶಕರ ಆಯ್ಕೆ ಅಥವಾ ಚೇರ್ಮನ್ರ ಆಯ್ಕೆ ಮಾಡುವಾಗ ಏನು ಮಾಡಬೇಕಾಗ್ತದೆ, ವೋಟಿನ ಮುಖಾಂತರ ಅವರನ್ನು ನಾವು ನೇಮಕ ಮಾಡಬೇಕಾಗ್ತದೆ. ಎಲ್ಲಿ ಸಹಕಾರಿ ಸಂಘಗಳಲ್ಲಿ ಅವಾಗ ಏನು ಮಾಡ್ತಾರೆ, ಸಹಕಾರಿ ಸಂಘಗಳಲ್ಲಿ ಒಬ್ಬರಿಗೆ ಒಂದೇ ಮತದಾನ, ಒಂದೇ ಮತ ಹಾಕಿ 2 ಮತ ಹಾಕಲಿಕ್ಕೆ ಬರುವುದಿಲ್ಲ. ಸೊ 1 ಪರ್ಸನ್ ಕ್ಯಾರಿ 1 ವೋಟ್. ಎಸ್, ಈ ಪ್ರಿನ್ಸಿಪಲ್ಸನ್ನು ಇಲ್ಲಿ ಸಹಕಾರಿ ಸಂಘಗಳಲ್ಲಿ ಅಪ್ಲೈ ಮಾಡಿದ್ದಾರೆ, ನಮೂದಿಸಿದ್ದಾರೆ. ಅಂದರೆ ವೋಟಿಂಗ್ ಮುಖಾಂತರ ನಾವು ಏನು ಮಾಡಬೇಕು, ನಿರ್ದೇಶಕರನ್ನು, ಚೇರ್ಮನ್ನರನ್ನು, ಬೋರ್ಡ್ ಆಫ್ ಡೈರೆಕ್ಟರ್ಗಳನ್ನು ನಾವು ಏನು ಮಾಡಬೇಕು, ನಿರ್ದೇಶಕ ಮಂಡಳಿಗಳನ್ನು ಆಯ್ಕೆ ಮಾಡಬೇಕು. ಥರ್ಡ್ ಒನ್, ಲಿಮಿಟೆಡ್ ಲಯಬಿಲಿಟಿ, ನಿಯಮಿತ ಹೊಣೆಗಾರಿಕೆ. ಸೊ ಹಿಯರ್ members have the responsible their capital invested in the cooperatives. So limited responsibility carried by the members. ಅಂದರೆ ಸಹಕಾರಿ ಸಂಘಗಳಲ್ಲಿ ಏನಾಗ್ತದೆ, ಅವರ ಹೊಣೆಗಾರಿಕೆಯು, ಅವರ ಜವಾಬ್ದಾರಿಯು ಅವರು ಹಾಕಿದ ಬಂಡವಾಳಕ್ಕೆ ಮಾತ್ರ ಸೀಮಿತವಾಗಿರುತ್ತದೆ. ಎಸ್, ಸೊ ಏನಾಗಿರ್ತದೆ, ಅವರು ಅಮೌಂಟನ್ನು ಹಾಕಿರ್ತಾರೆ, ಆ ಅಮೌಂಟಿಗೆ ಮಾತ್ರ ಅವರು ಏನು ಮಾಡ್ತಾರೆ, ಹೊಣೆಗಾರಿಕೆಯನ್ನು ಹೊಂದಿರುತ್ತಾರೆ. ಸ್ಟೇಬಲ್, ಫೋರ್ತ್ ಒನ್,
So cooperative societies, stable societies, means any member died or bankrupt or dissolve or insolvency, the society will not close. It means continue the societies. But in partnership act, what happened? Partnership business, any member died, suddenly partnership firm can close. But in cooperative society, not like that. So any member bankrupt, dissolve, insolvency or death, but society will not close. It should be continued. That is called stable. ಕೋಆಪರೇಟಿವ್ ಸೊಸೈಟಿ ಸಹಕಾರಿ ಸಂಘಗಳಲ್ಲಿ ಏನಾಗ್ತದೆ, ಇದು ಸ್ಥಿರ ಸಂಘವಾಗಿದೆ. ಅಂದರೆ ಇಲ್ಲಿ ಯಾವ ಮೆಂಬರ್ಗೆ ಅನಾಹುತನಾದರೆ ಅಥವಾ ಮರಣ ಹೊಂದಿದರೆ ಅಥವಾ ದಿವಾಳಿ ಆದರೆ ಹುಚ್ಚನಾದರೆ ಸಂಘವು ಬಂದ ಬೀಳುವುದಿಲ್ಲ, ಇದು ಮುಂದುವರಿತಾ ಹೋಗ್ತಿರ್ತದೆ. ದಟ್ ಈಸ್ ದ ಮೇನ್. ಲೆಸ್ ಕಾಸ್ಟ್, ಕಡಿಮೆ ವೆಚ್ಚ. ಸೊ ಕೋಆಪರೇಟಿವ್ ಸೊಸೈಟಿ ಹ್ಯಾವಿಂಗ್ ದ ಲೆಸ್ ಕಾಸ್ಟ್ ಬಿಕಾಸ್ members are less, members are there, they are putting capital or registration fee very less in the cooperative societies, so that the cost also or expenses also less in cooperative societies. ಇಲ್ಲಿ ಕಡಿಮೆ ವೆಚ್ಚ ಯಾಕಪ್ಪ ಅಂದರೆ ಇಲ್ಲಿ ಸದಸ್ಯತ್ವ ಬಂಡವಾಳವನ್ನು ಏನು ಸಂಗ್ರಹಿಸಿರ್ತಾರಲ್ಲ ಸಂಘದವರು ಕಡಿಮೆ ಪ್ರಮಾಣದಲ್ಲಿ ಸಂಗ್ರಹಣೆ ಆಗಿರ್ತದೆ. ಹೀಗಾಗಿ ಅವರು ಕಡಿಮೆ ವೆಚ್ಚದಲ್ಲಿಂದ ಏನು ಮಾಡ್ತಾರೆ, ಎಲ್ಲ ಆಗು ಹೋಗುವ ಕಾರ್ಯಗಳನ್ನು ನಿರ್ವಹಣೆ ಮಾಡಿಕೊಂಡು ಹೋಗ್ತಾರೆ. ನೆಕ್ಸ್ಟ್, ಗೋರ್ಮೆಂಟ್ ಸಪೋರ್ಟ್, ಸರ್ಕಾರದ ಬೆಂಬಲ. ಸೊ ಕೋಆಪರೇಟಿವ್ ಸೊಸೈಟಿ ಹ್ಯಾವ್ ಗಾಟ್ ಗೋರ್ಮೆಂಟ್ ಸಪೋರ್ಟ್ ಫಾರ್ ಎನಿ ಫಂಡ್ or any reserve fund can provided by the government. ಅಂದರೆ ಸರ್ಕಾರಿ ಸಂಘಗಳಿಗೆ ಏನು ಮಾಡ್ತದೆ, ಸರ್ಕಾರ ಬೆಂಬಲ ಕೊಡ್ತದೆ, ಯಾವುದಾದ್ರೂ ನಿಧಿಯನ್ನು ಕೊಡೋದ ಫಂಡವನ್ನು ಸಪ್ಲೈ ಮಾಡ್ತಾರೆ, ಸರ್ಕಾರದ ಅನುದಾನವನ್ನು ಸಂಘಗಳಿಗೆ ಕೊಡ್ತಾರೆ. ಈ ಅನುದಾನವನ್ನು ಇಂತಿಷ್ಟು ಪ್ರಮಾಣದಲ್ಲಿ ಇಂಥ ಸದಸ್ಯರಿಗೆ ಇಂಥ ಇದರಲ್ಲಿ ಖರ್ಚು ಮಾಡೋಂಥ ಸರ್ಕಾರವೇ ಸ್ವತಃ ಏನು ಮಾಡ್ತದೆ, ಹಣವನ್ನು ಇಲ್ಲಿ ಕೊಡ್ತದೆ ಸರ್ಕಾರಿ ಸಂಘಗಳಿಗೆ. ಸೊ ಇದೊಂದು ಮೆರಿಟ್ಸ್. ಸೊ ದೀಸ್ ಆರ್ ದ 6 ಮೆರಿಟ್ಸ್ ಇನ್ಕ್ಲೂಡೆಡ್ ಇನ್ ದ ಕೋಆಪರೇಟಿವ್ ಸೊಸೈಟೀಸ್. ಆ್ಯಂಡ್ ಡಿಮೆರಿಟ್ಸ್, ಅನಾನುಕೂಲತೆಗಳು, ಲಿಮಿಟೆಡ್ ರಿಸೋರ್ಸಸ್, ಮಿತ ಸಂಪನ್ಮೂಲಗಳು. ಸೊ ಹಿಯರ್ ದ ಕೋಆಪರೇಟಿವ್ ಸೊಸೈಟಿ ಹ್ಯಾವಿಂಗ್ ಮಿನಿಮಮ್ 10 members, maximum unlimited, and each member invested less capital in the societies. So its source are also less because less capital, less resources, so that it cannot expand big size because of such members are invested less capital in the societies. ಸಹಕಾರಿ ಸಂಘಗಳಲ್ಲಿ ಏನಾಗ್ತದೆ ಅಂದರೆ ಸದಸ್ಯರು ಕಡಿಮೆ ಪ್ರಮಾಣದಲ್ಲಿ ಬಂಡವಾಳವನ್ನು ಹಾಕಿರ್ತಾರೆ. ಹೀಗಾಗಿ ಅಲ್ಲಿ ಸಂಪನ್ಮೂಲಗಳು ಏನಾಗ್ತವೆ, ಕಡಿಮೆ ಪ್ರಮಾಣದಲ್ಲಿನೇ ಇರ್ತವೆ. ನಾವು ಒಂದು ವೇಳೆ ಸಂಘವನ್ನು ದೊಡ್ಡ ಪ್ರಮಾಣದ ಮಾಡಲಿಕ್ಕೆ ಹೋದರೆ ಬರುವುದಿಲ್ಲ. ಯಾಕಂದರೆ ಹೇಳಿ ಸಂಪನ್ಮೂಲಗಳು ನಮಗೆ ಕಡಿಮೆ ದರ್ಜೆಯಲ್ಲಿರ್ತವೆ. ಅಂದರೆ ಬಂಡವಾಳದ ಸಂಗ್ರಹ ಏನಾಗ್ತದೆ, ಕಡಿಮೆ ಇರ್ತದೆ. ನೆಕ್ಸ್ಟ್, ಲ್ಯಾಕ್ ಆಫ್ ಸೀಕ್ರೆಸಿ. ಸೊ ಹಿಯರ್ ಇನ್ ಕೋಆಪರೇಟಿವ್ ಸೊಸೈಟೀಸ್ that is very big demerits, the secrecy. So information going outside immediately regarding to the cooperative societies. So all members dispose the secrecy of the cooperative societies. ಅಂದರೆ ಸರ್ಕಾರಿ ಸಂಘಗಳಲ್ಲಿ ಏನಾಗ್ತದೆ ಅಂದರೆ ಗೌಪ್ಯತೆಯನ್ನು ಕಾಪಾಡಿಕೊಂಡು ಹೋಗಲಿಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕಂದರೆ ಇಲ್ಲಿ ಸದಸ್ಯರ ಸಂಖ್ಯೆ ಹೆಚ್ಚು ಇರುವುದರಿಂದ ಅವ್ರು ಏನು ಮಾಡ್ತಾರೆ, ಮತ್ತೊಬ್ಬರಿಗೆ ಹೇಳ್ಕೊತ ಹೋಗೋದು ಮಾಡುತ್ತಾರೆ. ಎಲ್ಲ ಸದಸ್ಯರೇ ಕೂಡಿಕೊಂಡು ನಿರ್ಣಯ ತೆಗೆದುಕೊಳ್ಳುವುದರಿಂದ ಸೊಸೈಟಿ ಸಂಘದ ವಿಷಯಗಳು ಏನಾಗ್ತವೆ, ಗೌಪ್ಯವಾಗಿ ಇರಲಿಕ್ಕೆ ಸಾಧ್ಯವಾಗುವುದಿಲ್ಲ. ಗೌರ್ಮೆಂಟ್ ಕಂಟ್ರೋಲ್, ಸರ್ಕಾರದ ನಿಯಂತ್ರಣ. ಸೊ ದ ಅದರ್ ಡಿಮೆರಿಟ್ಸ್, the government control. So rules and regulations tied by the government to the cooperative societies. The societies undergoing government rules and regulations. So government involved in the cooperative societies to tie to the rules and regulations about the
cooperative societies. So, this is the demerits. ಸರ್ಕಾರದ ನಿಯಂತ್ರಣ. ಇಲ್ಲಿ ಸರ್ಕಾರವೇ ಹಸ್ತಕ್ಷೇಪ ಮಾಡುವುದರಿಂದ ಸಂಘಗಳಲ್ಲಿ ಏನಾಗ್ತದೆ, ನಿಯಂತ್ರಣ ಹೆಚ್ಚಾಗಿರುತ್ತದೆ. ಸರ್ಕಾರದ ನಿಯಂತ್ರಣ ಹೆಚ್ಚಾಗಿರ್ತದೆ ಅಂದರೆ ಸರ್ಕಾರದ ನಿಯಮಗಳು ತತ್ವಗಳನ್ನು ಪಾಲಿಸಿಕೊಂಡೇ ಹೋಗಬೇಕಾಗ್ತದೆ. ಯಾರೂ ಸರ್ಕಾರದ ನಿಯಮಗಳನ್ನು ಉಲ್ಲಂಘನೆ ಮಾಡಕೂಡದು. ಡಿಫರೆನ್ಸ್ ಒಪಿನಿಯನ್, ಭಿನ್ನಾಭಿಪ್ರಾಯಗಳ ವ್ಯತ್ಯಾಸ ಅಂತಾರೆ ಅಥವಾ ಡಿಫರೆನ್ಸಸ್ ಬಿಟ್ವೀನ್ ದ ಮೆಂಬರ್ಸ್, ಬಿಕಾಸ್ ದ ಮೆಂಬರ್ಸ್ ಆರ್ ಮೋರ್ ಇನ್ ದ ಕೋಆಪರೇಟಿವ್ ಸೊಸೈಟೀಸ್. ಈಚ್ ಪರ್ಸನ್, ಈಚ್ ಮೆಂಬರ್ ಹ್ಯಾವ್ disposed different opinion, so it may be create quarrel between the members, so that it is a big demerits of the cooperative societies. ಅಂದರೆ ಅಭಿಪ್ರಾಯಗಳ ವ್ಯತ್ಯಾಸ ಏನಾಗ್ತದೆ, ಒಬ್ಬೊಬ್ಬರು ಆ ಸದಸ್ಯರ ಅಭಿಪ್ರಾಯಗಳು ಬೇರೆ ಬೇರೆ ರೀತಿ ಇರುತ್ತವೆ. ಒಬ್ಬರು ಸದಸ್ಯರು ಮತ್ತೊಂದು ಹೇಳಿದ್ರೆ ಮತ್ತೊಬ್ಬರು ಸದಸ್ಯರು ಮತ್ತೊಂದು ಹೇಳ್ತಾರೆ ಮತ್ತೊಂದು ವಿಷಯದ ಬಗ್ಗೆ. ಆ ಎಲ್ಲ ಅಭಿಪ್ರಾಯಗಳು ಏನಾಗ್ತವೆ, ಕ್ರೋಢೀಕರಣಗಳಾಗುತ್ತೆ, ವ್ಯತ್ಯಾಸಗಳು ಪ್ರಾರಂಭವಾಗ್ತವೆ. ಹೀಗಾಗಿ ಅವರಲ್ಲಿ ಏನಾಗ್ತದೆ ಅಂದರೆ ಭಿನ್ನಾಭಿಪ್ರಾಯ ಸ್ಟಾರ್ಟ್ ಆಗ್ತದೆ. ಯಾಕೆ, ಬಿಕಾಸ್ ಆಫ್ ಡಿಫರೆನ್ಸ್ ಪರ್ಸನ್ ಡಿಸ್ಪೋಸ್ ಡಿಫರೆಂಟ್ ಒಪಿನಿಯನ್ಸ್, ದಟ್ ಒಪಿನಿಯನ್ಸ್ ನಾಟ್ ಕನ್ವೀನ್ ಟು ದ ಒನ್ ಮೆಂಬರ್, ಸೊ ದಟ್ ಕ್ರಿಯೇಟ್ ದ ಕ್ವಾರಲ್ಸ್ ಪ್ರಾಬ್ಲಮ್ಸ್ ಇನ್ ದ ಸೊಸೈಟೀಸ್. ಅಂದರೆ ಅಭಿಪ್ರಾಯಗಳ ವ್ಯತ್ಯಾಸದಿಂದ ಏನಾಗ್ತದೆ, ಸದಸ್ಯರುಗಳಲ್ಲಿ ಗೊಂದಲ ಆಗುತ್ತದೆ. ಸೊ these are the merits and demerits of the cooperative society. So merits and demerits. Demerits: limited resources, lack of secrecy, government control, difference opinions. ಮಿತ ಸಂಪನ್ಮೂಲ, ಭದ್ರತೆಯ ಕೊರತೆ, ಸರ್ಕಾರದ ನಿಯಂತ್ರಣ, ಅಭಿಪ್ರಾಯಗಳ ವ್ಯತ್ಯಾಸ. These are the differences. This is the demerits, disadvantages of the cooperative society. So, merits: easy formation, voting, limited stability, less cost, government. ಸುಲಭ ಸ್ಥಾಪನೆ, ಮತದಾನ, ನಿಯಮಿತ ಹೊಣೆಗಾರಿಕೆ, ಸ್ಥಿರ, ಕಡಿಮೆ ವೆಚ್ಚ, ಸರ್ಕಾರ ಬೆಂಬಲ. So, in point of the exam, also you study what are the merits and demerits of the cooperative societies, or explain merits and demerits of the cooperative societies. ಸಹಕಾರಿ ಸಂಘಗಳ ಅನುಕೂಲತೆಗಳು ಮತ್ತು ಅನಾನುಕೂಲತೆಗಳನ್ನು ವಿವರಿಸಿದೆ ಅಂತ ಕೇಳಬಹುದು, ಅಥವಾ ಓನ್ಲಿ ಮೆರಿಟ್ಸನ್ನು ಕೇಳಬಹುದು, ಅಥವಾ ಓನ್ಲಿ ಡಿಮೆರಿಟ್ಸ್ಗಳನ್ನು ಕೇಳಬಹುದು. ಸೊ ಫಸ್ಟ್ ಯು ನೋ ದ್ಯಾಟ್ ಮೀನಿಂಗ್ ಆಫ್ ಕೋಆಪರೇಟಿವ್ ಸೊಸೈಟಿ, ಫ್ಯೂಚರ್ಸ್ ಆ್ಯಂಡ್ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್. ಸೊ ದ್ಯಾಟ್ ನೆಕ್ಸ್ಟ್ ಕ್ಲಾಸ್, next concept. Until then, goodbye.